ನೆನ್ನೆ ಸೋತಾನಿಯಪ್ಪ. ಇನ್ನ ಬರ್ಲಿಲ್ವಲ್ಲ. ಫೋನ್ ಮಾಡಿದ್ರೆ ಫೋನೂ ಎತ್ತುತ್ತಿಲ್ಲ. ರಾತ್ರಿ ಎಲ್ಲ ಗಾಳಿ ಮಳೆ ಗುಡುಗು ಸಿಡ್ಲು. ಅಯ್ಯೋ ಬೆಳ್ಕರ್ದಾಗ ನನಗೆ ಅನ್ನಿಸ್ತು ಎಲ್ಲಿಗೆ ಹೋದ್ರಪ್ಪ ಈ ಪಾಟಿ ಮಳೆಯಾಗಿ ಅಂತ. ಫೋನೂ ಎತ್ತುತ್ತಾ ಇಲ್ಲ. ಫೋನೂ ಎಲ್ಲ ಇಕ್ಕೈತೆ. ಎಲ್ಲಿಗೆ ಹೋತು ಅಂತೀಯ. ಹೊಲ್ತಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತಂದ್ರೆ ಊಟಕ್ಕೆ ಹೆಸರು ಯಾರು ಹೋಗ್ತಾರಪ್ಪ ಅನ್ನಿಸ್ತೈತೆ ಹೋಗತ್ತ. ಪುಚ್ಚು ಅಮ್ಮಣೆ ಪುಚ್ಚು. ಏನಮ್ಮ? ಗಂಗಂಟಿರ್ ಮಂತಕ್ಕೆ ಹೋಗಿ ರಾಮಣ್ಣ ಬಂದಿದ್ದೆ ನೋಡ್ಕೊಬರಾಗ ಹೋಗು. ರಾಮಣ್ಣ ಬಂದಿದ್ರೆ ರಾಮಣ್ಣ ಇನ್ನು ಅಪ್ಪ ಜೊತೆಗೆ ಹೋಗಿದ್ರು. ರಾಮಣ್ಣ ಬಂದಿದ್ರೆ ಅಪ್ಪ ಎಲ್ಗೋತು ಅಂತ ಕೇಳ್ಕೊಂಬರಾಗ ಹೋಗು. ಮಾರ್ಕೆಟ್ಗೆ ನಾನು ಕರ್ಕೊಂಡು ಹೋಗ್ತಾ ರಾಮಣ್ಣನ ಏನು ಹಂಗೆ ಹೋಗ್ತಾ ಕೇಳ್ಕೊಂಬರಾಗ ಹೋಗು. ರಾಮಣ್ಣನ ಬಂದೈತೆ ರಾಮಣ್ಣ ಅಂಕಲ್ ಬಂದೈತ ಗಂಗಂಟಿ ಅಂತ ಅನ್ನು. ಸರಿ ಆಯ್ತು ಕೇಳ್ಕೊಂಬತ್ತೀನಿ. ಜಲ್ದ್ ಬಾ ಕೇಳ್ಕೊಂಡು ನೀನು ಅತ್ತೆ ಹೋಗ್ಬೇಡ. ಅಲ್ಲೆಲ್ಲ ನಾಲ್ಕಿಸ್ಕೊಂಡು ಮಾತಾಡ್ತಾ ನಿಂತ್ಕೋಬೇಡ. ಜಲ್ದ್ ಬರಬೇಕು. ಸರಿ ಆಯ್ತು ಹೇಳಮ್ಮ. ಅಪ್ಪ ನಾನು ಎಣ್ಣೆ ಹಾಕ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ದೆ. ಕಾಮಾಕ್ಷಮ್ಮನ ಮಂತಕ್ಕೆ ಹೋಗಿ ಎಣ್ಣೆ ಹಾಕ್ಕೊಂಡು ಹೋಗಿದ್ವು. ನನಗೆ ಅದೇ ಭಯ. ಎಣ್ಣೆ ಕುಡಿದು ಆಮೇಲೆ ಒಟ್ಟು ತೆಂಗಿನ ಮರ ಹತ್ತಕ್ಕೆ ಹೋಗಿ ಎಲ್ಲಿ ಏನು ಮಾಡ್ಕೊಂಡ್ರು. ಗುಡುಗು ಮಳೆ ರಾತ್ರಿ ಎಲ್ಲ ಮಳೆ ಬೇರೆ ಅಲ್ಲ. ಥರ ಬೈವಾದಂಗೆ ಆಗ್ತೈತೆ ನನಗಂತೂ. ಅದೆಲ್ಗೋದ್ರು ಏನೋ ಅಮ್ಮಂಗೆ ಆಗ್ತೈತಿ. ಹೊಲ್ತಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಇನ್ನು ಮಾರ್ಕೆಟ್ಗೆ ಹೋಗ್ಯವನ ಅಯ್ಯಪ್ಪ. ಫೋನ್ ಯಾಕೆ ಎತ್ತಲ್ಲ ಅಮ್ಮಂಗೆ ಆಗ್ತೈತೆ ಹೋಗತ್ತ. ಯಾಕ್ರದ ಬೆಳಗ್ಗೆ ಎದ್ದು ಏನೋ ಯೋಚನೆ ಮಾಡ್ತಾ ಕುತ್ಕೊಂಡಿದ್ಯಾ? ಬಾಗಿ ನಮ್ಮ ಅಯ್ಯಪ್ಪನೂ ರಾಮ ಆ ತೆಂಗಿನಕಾಯ ನಮ್ಮ ಹೊಲ್ದಾಗೆ ಕಿತ್ತು ರಾತ್ರಿ ಅಲ್ಲ ಬೆಳಗ್ಗೆ ಇಲ್ಲೇ ಮಾರ್ಕೆಟ್ಗೆ 4 ಗಂಟೆ ಹೊಡೋದಕ್ಕೆ ಕೀಳವ ಆಗ್ತವೆ. 4-5 ಗಂಟೆ ಹೊಡೋದಕ್ಕೆ ಕೀಳವಾದರೆ ಒಂದೇ ಸತಿ ಮಾರ್ಕೆಟ್ಗೆ ಹಂಗೆ ಹಾಕ್ಕೊಂಡು ಹೋಗ್ತೀವಿ ಅಂತೇಳಿ ರಾತ್ರಿ ಹೋಗಿದ್ರು ಕಣೆ. 6:30-7 ಗಂಟೆಗೆ. ಇನ್ನೂ ಪತ್ತಿಲ್ಲ ಮಂತಕ್ಕೆ ಬಂದಿಲ್ಲ. ಫೋನು ಎತ್ತಲ್ಲ. ಅದು ಮಾರ್ಕೆಟ್ಗೆ ಹೋಗೈತೇನೋ ಅಂತ ನಾನು ಫೋನ್ ಎತ್ತಂಗಿಲ್ಲ. ಯಪ್ಪ ಹೊಲ್ತಕ್ಕೆ ಹೋಗಿ ನೋಡ್ಕೊಂಬ. ಹೊಲ್ತಕ್ಕೆ ಹೋಗೋಣ ಅಂತಂದರೆ ಒಟ್ಟು ಇವ್ರು ಬೇರೆ ಹೋಗಿರ್ತಾರೆ. ಇವಾಗ ನಾನೇನೋ ಹೋದ್ರೆ ಅಯ್ಯೋ ಏನೋ ಎತ್ತೋ ಯಾಕೆ ಹೋಗಿದ್ಲು ನಮ್ಮ ಹೊಲ್ದಕ್ಕೆ ಅಂತ ಇವಳು ಒಳ್ಳೊಳಲಿ ನೀಲಿ. ಭಯ ಮಾಡ್ತಾಳೆ ಅವಳು. ಅದಕ್ಕೆ ಬೊತ್ತೇನೆ ಹೋಗಿ ಬರೋಣ ಒಂತಡಿ ನೋಡ್ಕೊಂಬರೋಣ ಅದೇನೆ ಅಂತ ನಾನು. ನೀವು ಎಣ್ಣೆ ಕುಡ್ದು ಹೋಗಿದ್ವು. ನನಗೆ ಹತ್ತು ಕರ್ದ ಭಯವಾಗುತ್ತೆ. ಎಣ್ಣೆ ಕುಡ್ದು ಹೋಗಿದ್ರಲ್ಲ, ಹತ್ತು ಕರ್ದ ಭಯವಾದಂಗೆ ಆಗ್ತೈತೆ. ಅವಾಗಿಂದ ನೋಡ್ತಾ ಇದ್ದೀನಿ ಬಂದಿಲ್ಲ. ಅದಕ್ಕೆ ನಾನು ಅದೇ ಈಗ ಗಂಗಮ್ಮರ ಮಂತಕ್ಕೆ ಹೋಗ ರಾಮಣ್ಣ ಬಂದಿದ್ರು ಗೊತ್ತಾಗೋದು. ರಾಮಣ್ಣ ಎತ್ತೋದ್ನ ಏನು ರಾಮಣ್ಣನ ಕೇಳಿದ್ರೆ ಗೊತ್ತಾಗದಪ್ಪ. ಬಂದಿಲ್ಲಮ್ಮ. ಅಯ್ಯಮ್ಮನ ಗಮ್ತಿತ್ತು. ಈಗ ಅಲ್ಲಿಗೆ ಬಂದಿತ್ತ. ನಮ್ಮ ಅಯ್ಯಪ್ಪನ ಇಲ್ಲ. ಅಯ್ಯಪ್ಪ ಇದ್ರೆ ಅರ್ಧ ಲೀಟ್ರ್ ತಗೊಳ್ತಂತ. ಅಯ್ಯಪ್ಪ ಕಾಪಿ ಅಂತಾನಂತೆ. ಅದಕ್ಕೆ ಇಲ್ಲ. ನಮ್ಮ ಅಯ್ಯಪ್ಪನ ನೇಸೋಗಿದ್ದು ರಾಧಮ್ಮನ ಗಂಡೆ ಹತ್ರ ಕರ್ಕೊಂಡು ಹೋಗ್ಯವನಿ ಅಂತ ಅಂತು. ಕಾಪಿಗೆ 10 ರೂಪಾಯಿನ ಹಾಲು ತಗೊಳ್ತ ಅಯ್ಯಮ್ಮ. ನಾನು 10 ರೂಪಾಯಿನ ಸಾಕ್ಯಂದೆ. ಅವಾಗ ಹಂಗೆ ಅಂತು. ಬಂದಿಲ್ವಂತ ಅಯ್ಯಪ್ಪನೂ. ಅಯ್ಯೋ ದೇವ್ರೆ, ಅಯ್ಯಪ್ಪನು ಬಂದಿಲ್ಲ ಅಂತಂದರೆ ಹಂಗಾರೆ ಹೋಗ್ಯಾರೆ ನಮ್ಮ ಮಾರ್ಕೆಟ್ಗೆ. ಹೊಲ್ತಕ್ಕೆ ಹೋಗಿ ಬತ್ತಿ ನೋಡ್ಕೊಂಬರೋಣ ಅದೇನೆ ಹೋಗೋಣ. ಹೋಗಿ ಹಿಂಗೆ ಜಾಲ್ದು ಬರೋಣ ಬಾರೆ ನಾನು ಒಬ್ಳೆಯ. ಬಾ ಹೋಗೋಣ. ನನಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಗುಡುಗು ಸಿಡ್ಲು ಇವ್ರು ಬೇರೆ ಒಟ್ಟುನು ತೆಂಗಿನ ಮರದಾಗ ಕತ್ತಿದ್ರು. ನಾನು ಎಲ್ಲಿ ತೆಂಗಿನ ಮರಕ್ಕೆ ಎಲ್ಲಿ ಗುಡುಗು ಸಿಡ್ಲು ಎಲ್ಲಿ ಅಡಿತಪ್ಪ ಅಮ್ಮದು ಒಟ್ಟು ಭಯ. ಹೋಗಿ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಬಾರಮ್ಮ ಏನಾಯ್ತು ಹೋಗಿ ಬರೋಣ. ಹೋಗಿ ನೋಡ್ಕೊಂಡು ಬರೋಣ ಬಾ. ಹೋಗೋಣ ಅದೇ. ಹೋದ್ ಮಳೆ ಅಮ್ಮ. ಗುಡುಗು ಸಿಡ್ಲು ಮಿಂಚು. ಅಯ್ಯೋ ರಾತ್ರಿ ಎಲ್ಲ ಕಾಯಿ ಕೀಳಕ್ಕೆ ಕಳ್ಸಿದ್ದೀನಿ. ನಾವೇನು ಬಂಗಾರದ ಅಮ್ಮಂಗೆ ಹೇಳತ್ತ. ನಾನು ಕೇವಳಿ ಮಾರ್ಕೆಟ್ಗೆ ಹಾಕ್ಲಿ ಅಂತ ಕಳಿಸಿದ್ದೆ. ಗಂಗಕಾಯಿ ರಾಮಣ್ಣ ಬಂದಿದ್ವು. ಕಣೆ ಅಯ್ಯಪ್ಪನು ಬಂದಿಲ್ಲ. ನಾನು ನಿಮ್ಮಂತಕ್ಕೆ ಬರೋಣ ಅನ್ಕೊಂಡೆ. ರಾತ್ರಿ ಅಯ್ಯಪ್ಪ ಗುಡುಗು ಮಿಂಚು ಹಂಗೆ ನನಗಂಗೆ ಭಯವಾದಂಗಾತು. ಅಲ್ಲ ಕಾಯಿ ಕೀಳ್ತೀವಿ ಅಂತ ಹೇಳಿ ಹೋಗ್ಯವೆ. ಅಯ್ಯೋ ಎತ್ಲೋ ಏನೋ ಅಮ್ಮಂಗ ತೆಲ್ಗು ಹೋಗ್ಯವ್ರಿ. ಯಾಕೆ ಬಂದಿಲ್ವೇ ಮಂತಕ್ಕೆ? ಇಲ್ಲ ಕಣ ಯಾಕ ಏನೋ ಮಾರ್ಕೆಟ್ಗೆ ಹೋಗಿರ್ಬೇಕು. ನಮ್ಮ ಅಯ್ಯಪ್ಪ ಕಾಯಿ ಕಿತ್ತ ಹಂಗೆ ಸೀದಾನ ಮಾರ್ಕೆಟಿಗೆ ತಗೊಂಡೋಗ್ತೀನಿ ಅಂತೇಳಿ ಹೇಳಿತ್ತು. ಅದಕ್ಕೆ ಹಂಗೆ ಮಾರ್ಕೆಟ್ಗೆ ನಾನು ತಗೊಂಡೋಗಿರ್ಬೇಕು. ಈಗ ಮಕ ನೋಡು ರಾಧಿದ. ಗಂಡು ಬಂದಿಲ್ಲ ಯಾಕ ಫೋನ್ ಎತ್ತಲ್ಲ ಅಂತ ಮಕ ನೋಡು. ಕಜ್ಜೆತ್ತಿರ ಮಕ ಆಗೈತಿ. ಇವಳ್ದು ಒಂದಪ್ಪ. ಪಾಪ ಅವಳು ನೋಡಿದ್ರೆ ನಾದಮ್ಮ ಅವಳು ಕಷ್ಟದಾಗ ಅವಳು ಇದ್ದಾಳೆ. ಇವಳು ನೋಡಿ ಇವಳು ಅನ್ಕೊಂಡು ಬಿಲ್ಡಪ್ ಕೊಡಕ್ಕೆ ಬಂದವಳೆ. ಅದಕ್ಕೆ ಹಿಂಗೆ ಹೋಗ್ಬರ್ತೀವಿ ತಾಡಿ. ಇಲ್ಲ ಹೋಗಿ ಬರಬೇಕು. ಹೋಗಿ ಬರಾಗ ಆಮೇಲೆ ಬಂದು ಹೇಳ ಯಾವ್ದಕ್ಕೂ ಮುದ್ದೆ ಮಾಡಕ್ಕೆ. ಹೇಳ್ತೀನಿ ಹೇಳಗಂಗೆ. ಬಿಸಿ ಬಿಸಿ ಪಕೋಡ ಕಾದಿದಾವೆ. ಹೋಗಿ 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 ಅಕ್ಕ ಇವಳು ಜಯಮ್ಮ ಹಿಂಗೆ ಹೇಳ್ತಾ ಇದ್ದಾಳಲ್ಲ. ಇವಳು ಬಿಡಪ್ ಜಯಿ ಏನೋ ಆಗೈತೆ ಏನೋ ಕಣ. ಏನೋ ಗೊತ್ತಿರಬೇಕು. ಅದಕ್ಕೆ ಇವಳು ಹಿಂಗೆ ನೊಕ್ಕಾಡ್ಕೊಂಡು ಅಲ್ಲಿ ಬತ್ತ ಕುಂಟೆ ಕೂರಿಗೆ ಪಕ್ಕದ ಮನೆ ಕುಂಟ ಅಂತ ಯಾತ ಹಾಡು ಹೇಳ್ಕೊಂಬಂದ್ಲು.
ಅಲ್ಲಿಂದ ನಾನು ಅದಕ್ಕೆ ಯಾತಿವಳು ಹಿಂಗೆ ಹೇಳ್ತಾಳೆ ಅನ್ಕಂಡೆ. ರಾತ್ರೆಲ್ಲ ತೆಂಗಿನಕಾಯಿ ಕೀಳಕ್ಕೆ ಕಳ್ಸೋದಲ್ಲ ಗಂಡ್ರುಗಳನ್ನ, ಇನ್ನು ಸಗಣಿ ಹೊತ್ತಾಕ್ಬೇಕು. ಗಂಡ್ರುಗಳ ಸಗಣಿನ ಇನ್ನು ಹೊತ್ತಾಕ್ಬೇಕು. ರಾತ್ರಿ ಎಲ್ಲ ಕಳ್ತನ ಮಾಡಕ್ಕೆ ಕಳಿಸ್ತೀರೇನ್ರಿ? ಏನ್ ಜಯಂತಿ ಆರಾಮ ನಿಂತ್ಕೊಂಡಿದ್ಯಾ? ನೋಡಿದ್ರೆ ಗೊತ್ತಾಗುತ್ತೆ. ಆತ ಹೇಳ್ದೆ ಹಿಂಗೆ ಆಡ್ತಾ ಇರೋದೆ ನನಗೆ ಭಯವಾಗ್ತೈತಮ್ಮ. ಆತ ಹೇಳ್ತಾಳೆ ಸಗಣಿ ಹೊತ್ತಾಕ್ಬೇಕು, ಕಾಯ್ಕೆ ಗೊತ್ತಾಗಿರ್ಬೇಕು ಅನ್ಸುತ್ತೆ ಇವ್ರಿಗೆ. ಏನೋ ಆಗೈತೆ ಕಣೆ ಬಾಗಿ ಆತ ಬಿಲ್ಡಪ್ ಬೇರೆ ಕೊಡ್ತಾಳೆ. ಎಲ್ಲ ಎತ್ತ ಆತ ಹೇಳ್ತಾಳೆ ಇವಳು ಹೋಗ್ತಾಳೆ ಈಗ. ಗಂಡ ನೋಡಿಕೊಂಡು ಗಂಡ ಯಾಕ ಬರ್ಲಿಲ್ಲ ಅಂತ. ಈಗ ಇವ್ರು ಕಾಲ್ ಮುರ್ಕೊಂಡ್ಬಿಟ್ಟಿದ್ದವ್ರಿ. ರಾತ್ರೆಲ್ಲ ಮಳೆ, ಎದ್ದಳಕ್ಕಾಗಿಲ್ಲ ಅವ್ರಿಗೆ, ಎದ್ದೇ ಇಲ್ಲ. ಮನಿಕೊಂಡಿರತ್ತಾಗೆ ಮನಿಕೊಂಡವ್ರೆ ಕಣೆ. ಕಾಯಿ ಕೇಳಕ್ ಹೋಗಿ ಸರಿಯಾಗಿ ಬಿದ್ದಾರ ಕಣೆ, ಕಾಲನ್ನು ಸೊಂಟ ಮುರ್ಕೊಂಡು. ರಾತ್ರೆಲ್ಲ ಸಖತ್ತು ಗುಡುಗು ಮಿಂಚು, ಸಖತ್ತು ಮಳೆ ಅಮ್ಮ ತಾಯಿ. ಮಳೆ ಆದ್ರೂ ಸರಿಯಾಗಿ ಆಗೈತೆ ತಗ ಅವ್ರಿಗೆ. ಅಯ್ಯೋ ಏನೋ ಅಂತ ಅನ್ಕೊಂಡ್ಬಿಟ್ಟವಳೆ ಇವಳು. ರಾತ್ರಿ ಎಲ್ಲ ಕೇಳ್ಬೋದು ಅಂತ ಕಳಿಸ್ಲಿ ನಿನ್ನ ಗಂಡನ ನಿಲ್ಗಾನ. ನಿನ್ನ ಗಂಡಕ್ಕೆ ಸಾಕ್ರಿ ಮಾಡ್ಬೇಕು. ಇವಳು ಗಂಡನೇ ನಿಕ್ಕೆಮಲ್ ತಡಿ ನೋಡ್ಮಂತಿ ಕಾಲ ಕೈಯ ಮುರಿಕ್ಯಾಣವನಿ ಅಂದ್ರೆ ಇವಳಂತೂ ಕಳಿಸಲ್ಲ. ಆಗತ್ತಾಗತ್ತೆ, ಸರಿಯಾಗಿ ಆಗತ್ತಾಗ. ರಂಗಪ್ಪನ ಹೊಲ್ತಕ್ಕೆ ಹೋಗು ಅಂತ ಕಳಿಸ್ಬೇಕು. ನೀಲಿನೋ ರಂಗಪ್ಪನು ಹೊಲ್ತಕ್ಕೆ ಹೋಗು ಅನ್ಬೇಕು. ಅಲ್ಲಿ ಚಂದ ಕೂಕೊಳ್ಬೋದು ಅವಾಗ ಅವ್ರನ್ನ. ನಿಮ್ಗೆ ಮಾಡಕ್ ಬದುಕಿಲ್ಲಿ. ನೋಡಿ ಇವಾಗ ಹೆಂಗ್ ಮಾಡಿರಿ, ಹೆಂಗಾಗೈತೆ ಅಂತ ಚಂದ ಕೂಗೊಳ್ತಾರೆ. ಬಿಲ್ಡಪ್ ಜೈ ಹಿಂಗೆ ಹೇಳ್ತಾ ಇರೋದು ನೋಡಿರಿ ನನಗೆ ಯಾಕೋ ಭಯವಾದಂಗೆ ಆಗ್ತೈತಿ. ಯಪ್ಪ ಕೆಸರು ಅಂದ್ರು ಕಸರು, ಮಳೆ ಬಂದಿರೋದಕ್ಕೆ ಎಷ್ಟೊಂದು ಕೆಸರು ಆಗೈತೆ ಹಂಗೇನೆ. ಬೋಲ್ ಕೆಸರು ಮಂಗೆ ಜಾರುತ್ತೆ ಹೋಗತ್ತೆ. ಅಲ್ಲ ನೀನು ಯಾಕೆ ಕಳ್ಸಕ್ಕೆ ಹೋದೆ ಹಂಗೆ ಕತ್ಲೋತ್ನಾಗ ಓಟು ಏನಮ್ಮತ್ತ ಸಾಕಿರೋದನ್ನ ಇಕ್ಕೊಂಡು ಉಣ್ಕೊಂಡತ್ತ ಸುಮ್ಮನಿರೋದು ಬಿಟ್ಟು ಆಸೆ ಬೀಳಕ್ಕೆ ಹೋಗ್ಬಾರ್ದ್ರ ಅದ. ಏನು ಮಾಡೋಣ ನಾನು ನೋಡು ಹಿಂಗೆ ಮಾಡಿರಲ್ಲ. ನನ್ನ ತಮ್ಮ ಹೆಂಡ್ತಿ ಮೋಸ ಮಾಡಿದ್ರು ತಾಗಿ. ನಾನು ಹೆಂಗ ರಾತ್ರಿ ಹೊತ್ನಾಗ ನಾಗ್ಲೇಳು ಕಾಯಿ ಕಡ್ಕೊಂಡು ದುಡ್ಡು ಮಾಡ್ಕೊಂಬನ. ನಾನು ನಮ್ಮ ಅಯ್ಯಪ್ಪ ನೋಡ್ಕೊಂಡಿರೋದು ಅಂತ ನಮ್ಮ ಅಯ್ಯಪ್ಪ ಬಿಡೆ ರಾತ್ರಿ ಹೊತ್ನಾಗ ಕಿತ್ತು ಮಾರ್ಕೆಟ್ಗೆ ದುಡ್ಡು ಮಾಡ್ಕೊಂಬನ ಅಂತ ಓತು. ಏನಾತ ಏನೋ ನನಗೆ ಅದಕ್ಕೆ ಎಲ್ಗೆ ಹೋಗತ್ತಕ್ಕ ಏನಾಗೈತೆ ಅಂತ ಗೊತ್ತಾಗಲ್ಲ. ಫೋನ್ ಎತ್ತಿದ್ರು ಸೆನಕಿರೋದಪ್ಪ. ಏನು ಕಿತ್ತವ್ರೋ ಹೆಂಗ ಏನೋ, ಅದೇನು ಗಾಡಿ ಪಡಿ ಸಿಕ್ಕೊಂಡೈತೋ ಏನೋ ಮಂಗಾಗೈತೆ ನನಗೆ. ಅದೇ ರಾತ್ರಿ ಎಲ್ಲ ಮಳೆ ಬಂತಲ್ಲ, ಲಾರಿ ಈಚ ಗಾಡಿನ ಕಳಿಸ್ತೀನಿ ಅಂತ ಹೇಳಿದ್ವಿ, ಹೋಗಿತ್ತು. ಏನು ಗಾಡಿ ಸಿಕ್ಕೊಂಡೈತೋ ಏನೋ ಆಗೈತೆ. ಅದಕ್ಕೆ ಅವಳು ಬಿಲ್ಡಪ್ ಕೊಟ್ಟಿದ್ದು ನಮ್ಮ ಮುಂದೆ. ಅವಳಿಗೆ ಗೊತ್ತಾಗಿರುತ್ತೆ, ಅವಳು ಕಪಾಲಾಟ ಅವಳಿಗೆಲ್ಲ ಗೊತ್ತಾಗಿರುತ್ತೆ. ಇಡೀ ಊರಾಗಲೇ ಜೈಗೆ ಜಲ್ದಿ ಗೊತ್ತಾಗ್ತವೆ. ಅವಳಿಗೆಲ್ಲ ಗೊತ್ತಾಗ್ಬಿಡ್ತವೆ ಕಣಿ. ಬೆಳಕಾರ್ದೈತೆ. ರಾಮ ಹೆಣ ಎದ್ದಳಕ್ಕಾಗ್ತಿಲ್ಲ, ನನಗೂ ಆಗ್ತಿಲ್ಲ ಹೆಣ ಆಗ್ತಿಲ್ಲ. ಅಯ್ಯೋ 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 ಇದೇನಪ್ಪ ಇದು? ಏನಾಯ್ತು? ಯಾಕೆ ಏನಾಯ್ತಪ್ಪ? ಅಯ್ಯೋ ಮರ ಬಿದ್ದುಬಿಟ್ಟಾಯ್ತಲ್ಲ ಮ್ಯಾಕೆ. ರಾತ್ರಿ ಎಲ್ಲ ಮಳೆ ಬೇರೆ. ಏನಪ್ಪ ಏನಪ್ಪ? ಅಯ್ಯೋ ಸುಸ್ತಾಗ್ಬಿಟ್ಟೈತೆ ಕಣೆ ಬಾಗಿ. ಏನ್ ಮಾಡೋಣ ಇವಾಗ? ರಮಣಯ್ಯ ಐಡಿಯೇನಣ್ಣ ರಮಣಯ್ಯ? ಅಯ್ಯೋ ಇದೇನ ಇದು ಹಿಂಗಾಗ್ಬಿಡ್ತು. ಅಯ್ಯೋ ದೇವ್ರೆ, ಇವಾಗ ಹೆಂಗ್ ಮಾಡನೆ? ಯಾರನ ಇದ್ರೆ ಕರ್ಕೊಂಬರನೇನೆ ಅಲ್ಲಿ ನೋಡೋಗು. ಯಾರನ ಇದ್ರೆ ಮರ ಬಿದ್ದುಬಿಟ್ಟೈತೆ ಮ್ಯಾಕೆ. ಇಬ್ರು ಫುಲ್ ಸುಸ್ತಾಗ್ಬಿಟ್ಟವ್ರೆ. ಮಾತಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಸುಸ್ತಾಗ್ಬಿಟ್ಟವ್ರೆ ಇಬ್ರು. ಹೋಗಲ್ಲಿ ಯಾರನ ಇದ್ರೆ ಕರ್ಕೊಂಬರೋಗ ಹೋಗು. ತೆಂಗಿನ ಮರ ಮ್ಯಾಕ್ ಬಿದ್ದುಬಿಟ್ಟೈತೆ. ಎದ್ದಳಪ್ಪ, ಎದ್ದಳಕ್ಕಾಗುತ್ತೆ ಹಿಂಗೆ ಎಳ್ಕಮ್ಮನೆ. ಎದ್ದ ರಾಧಾನೆ ಕಣಪ್ಪ, ನಾನೇ ರಾಧಾ. ಎದ್ದಳಪ್ಪ. ಅಯ್ಯೋ ರಾತ್ರಿ ಮಳೆ ಗಾಳಿಗೆ ಹತ್ಕೊಂಡು ಬಿದ್ದುಬಿಟ್ಟೈತೆ. ಏನು ಮಾಡೋದಪ್ಪ ಇವಾಗ? ಇದೊಳ್ಳೆ ಸವಸ ಆಯ್ತಲ್ಲಮ್ಮ. ಏನು ಮಾಡೋಣ ಬಗ್ಗೆ? ಅಲ್ಲಿ ಯಾರನ್ನಿದ್ರೆ ಕರ್ಕೊಂಬರನೇನೆ. ತೆಂಗಿನ ಮರ ಎಳಿಬೇಕಲ್ಲ, ತೆಂಗಿನ ಮರ ಎಳದ್ರೇನೆ ಇವ್ನ ಹತ್ಲಾಗೆ ಎಳ್ಕೊಂಬಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ. ಭಾಳ ಏಟಾಗ್ಬಿಟ್ಟೈತೆ ಇವ್ರಿಗೆ. ತೆಂಗಿನ ಮರ ಮ್ಯಾಕ್ ಬಿದ್ದಿರೋದಕ್ಕೆ. ಅಯ್ಯೋ ನೋಡಿದ್ರಲ್ಲ ವೀಕ್ಷಕರೇ, ನಾನು ತೆಂಗಿನಕಾಯಿ ಕಿತ್ಕೊಬರಕ್ಕೆ ನನ್ನ ಗಂಡನ್ನ ಕಳಿಸಿದ್ದೆ. ಯಾಕಾದ್ರೂ ಕಳಿಸಿದ್ನೋ ಅಂತ ಈಗ ಅನ್ನಿಸ್ತೈತೆ. ಇದಕ್ಕೆ ಅನ್ಸುತ್ತೆ ಬಿಲ್ಡಪ್ ಕೊಟ್ಟಿದ್ದು. ಅಯ್ಯೋ ನನಗಂತೂ ಇವಾಗ ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ಬಿಟ್ಟು ನನಗೆ ಕೈ ಕಾಲೆಲ್ಲ ತಣ್ಣಗಾಗ್ತೈತೆ. ಏನಾಯ್ತೋ ಏನೋ ಎತ್ಲೋ ಅಂತ ಅನ್ನಿಸ್ತೈತೆ. ಫುಲ್ ಸುಸ್ತಾಗ್ಬಿಟ್ಟವ್ರೆ ಇಬ್ರು. ಏನು ಮಾಡೋದಪ್ಪ ಇವಾಗ? ಮರ ಬೇರೆ ತೆಗಿಬೇಕು. ರಾತ್ರೆಲ್ಲ ಗಾಳಿ ಗುಡುಗು ಮಿಂಚು ಸಿಡ್ಲು ಜಾಸ್ತಿ ಮಳೆ ಬಂತು. ಅಯ್ಯೋ ಇಲ್ಲೇ ಮಲ್ಕೊಂಡವ್ರೆ. ಅದು ಯಾವಾಗ ಬಿದ್ರು ಯಾವಾಗ ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಅಯ್ಯೋ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ಇವಾಗಂತೂ ನನಗೆ ತುಂಬ ಭಯ ಆಗ್ತೈತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಸೆ ಬೀಳಕ್ಕೋಗಿ ಇದೊಳ್ಳೆ ಸವಾಸ ಮಾಡ್ಕೊಂಡಲ್ಲಪ್ಪ. ಆಸೆ ಬೀಳಕ್ಕೋಗ್ಬಿಟ್ಟು ತೆಂಗಿನಕಾಯಿಗೋಸ್ಕರ ತೆಂಗಿನಕಾಯಿ ಕಿತ್ತಿಲ್ಲ, ಏನಿಲ್ಲ. ಯಾವಾಗ ಬಿದ್ರೋ ಏನಾಯ್ತು ಒಂದು ಗೊತ್ತಾಗ್ತಿಲ್ಲ. ಫುಲ್ ಸುಸ್ತಾಗ್ಬಿಟ್ಟವ್ರೆ ಇಬ್ರು. ಹೇಳಕ್ಕೆ ಅದೇನು
ಅಂತ ಸರಿಯಾಗಿ ಗೊತ್ತಿಲ್ಲ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ವಿಡಿಯೋ ಒಂದು ಯಾರು ಸುಮ್ಮನೆ ಆಗಬೇಡಿ, ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಏನೇನಾದರೆ ಈ ಥರ ಸ್ಟೋರಿ ಮುಂದೆ ಏನೇನು ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅವ್ರಿಗೂ ಶೇರ್ ಮಾಡಿ, ಅವರು ನೋಡಿ ಖುಷಿ ಪಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.